ನಮಸ್ಕಾರಗಳು. ವೇದವಸು ವೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೆ ನಿಮಗ ನಾ ಹೇಳಿದ್ದೆ ಕಾಡೆ ಮಾಡೋದು ಹೆಂಗ ಅಂತ ಹೇಳಿ. ಯಾಕಂದ್ರೆ ಈ ಕಾಡಿದ ಅವಶ್ಯಕತೆ ಈ ಕ್ಲೈಮೇಟ್ಗೆ ಬಹಳ ಬೇಕಾಗ್ತದ್ರಿ. ಯಾಕಂದ್ರ ಜ್ವರ ಬರ್ತಾವ, ಕೆಮ್ಮು, ನೆಗಡಿ ಇವೆಲ್ಲದ್ರಿಂದ ತಪ್ಪಿಸ್ಕೊಳಿಕ್ಕೆ ಈ ಕಾಡಿದ ಅವಶ್ಯಕತೆ ಬಹಳ ಅದ. ಆಮೇಲೆ ಥಂಡಿ ಜ್ವರ, ಎಂಥ ಜ್ವರ ಇದ್ರೂ ಕಡಿಮೆ ಆಗ್ತಾವ್ರಿ. ಇದಕ್ಕೆ ಏನೇನ್ ತಗೋಬೇಕು ಅಂತಂದ್ರ ಹವೀಜ್ರಿ, ಮೆಣಸು, ಚಕ್ಕಿ ಹಾಕಿದ್ರು ಬರ್ತದ, ಬಿಟ್ರು ಬರ್ತದ. ಮೇನ್ ಅಂದ್ರ ಹವೀಜ, ಮೆಣಸು, ಒಣ ಶುಂಠಿ, ಕರಿಬೇವ್ರಿ. ನೀವು ಎಷ್ಟು ಪ್ರಮಾಣದಾಗ ಕರಿಬೇವು ಜಾಸ್ತಿ ಹಾಕಿದ್ರು ಚಲೋ. ಸ್ವಲ್ಪ ಜೀರಿಗೆ, ಇಲ್ಲಿ ಸ್ವಲ್ಪ ಬೆಲ್ಲದ ಕರಣಿ ರೀ. ಇಷ್ಟು ಬೆಲ್ಲ, ಇಷ್ಟು ಕುದಿಲಿಕ್ಕೆ ಇಡ್ಬೇಕ್ರಿ. ಕರಿಬೇವು ಹಾಕ್ತೀನಿ. ಇದು ಮೊನ್ನೆ ತೆಗೆದು ಕರಿಬೇವ್ರಿ, ಫ್ರೆಶ್ ಇಲ್ಲ, ಮೊನ್ನೆನೆ ಮಾಡ್ಬಿಟ್ಟು ತೋರಿಸ್ಬೇಕು ಅಂತಿತ್ತು. ಜೀರಿಗೆ, ಬೆಲ್ಲ ಇವೆರಡನ್ನು ಹಾಕ್ತೀನಿ. ಹವೀಜ, ಇದು ಶುಂಠಿ, ಮೆಣಸ, ಚಕ್ಕಿ ಕುಟ್ಕೋತೀನಿ. ಇವನು ಕುದಿಲಿಕ್ಕೆ ಹಂಗ ಹಾಕ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಬೇಕು ನೋಡ್ರಿ, ಬಿಕ್ಕಿ ಬೆಲಿ. ಇದ ರೀ ಕಾಡೆಕ್ಕ ಮುಖ್ಯ ಅಂದ್ರೆ ಇದೇ ರೀ. ನಮ್ಮ ಮನ್ಯಾಗ ಯಾವಾಗೂ ಇಟ್ಟಿರ್ತೀನಿ. ಈಗ ಮನ್ ಖಾಲಿ ಆಗಿತ್ರಿ, ಹಿಂಗಾಗಿ ಮತ್ತೊಂದು 2 ಪಾಕೆಟ್ ತರಿಸಿದೆ. ಇದನ್ನ ಭಾಳ ಹಾಕೋಂಗಿಲ್ರಿ, ಸ್ವಲ್ಪ ರೀ, ಇಷ್ಟೇ ರೀ. ಇದು ಈಗೇನದ ಇಷ್ಟ, ಇದು ಒಂದು ಏನಿಲ್ಲ ಅಂದ್ರೆ ಒಂದು 10 ನಿಮಿಷದ ತನಕ ಕುದಿಬೇಕ್ರಿ. ಕುದ್ದ ಮೇಲೆ ಸೋಸಿ ಕುಡಿದ್ರಿ. ಒಂದು ತಾಸ್ನಾಗ ಎಂತ ಜ್ವರ, ಕೆಮ್ಮ, ನೆಗಡಿ, ಥಂಡಿ ಥಂಡಿ ಜ್ವರಕ್ಕಂತೂ ಇದು ಹೇಳಿ ಮಾಡಿಸಿದ ಕಾಡಾರಿ. ಮತ್ ಮೈಕೈ ನೋವು ಎಲ್ಲ ಹೋಗ್ತದ್ರಿ. ಇದೊಂಚೂರು ಕುದಿಲ್ರಿ ಒಂದ್ 10 ನಿಮಿಷದ ತನಕ. ನೋಡಿದ್ರಲ್ಲ ಕಾಡೆ ಮಾಡೋದು ಹೆಂಗ ಅಂತ ಹೇಳಿ. ಇದು ಏನದ, ನಾನು ನಮ್ಮ ಅತ್ತೆಯನಿಂದ ಕಲ್ಕೊಂಡೇನ್ರಿ. ಎಂತ ಜ್ವರ ಇದ್ರೂ ಸತ್ಯಕ್ಕೆ 1 ತಾಸ್ನ್ಯಾಗ ಕರೆಕ್ಟ್ ಲೆವೆಲಿಗೆ ಬರ್ತದ್ರಿ. ಮತ್ತು ಇದನ್ನ ಜ್ವರ ಭಾಳ ಇದ್ದ ನಾವು ಏನು ಇದನ್ನ ಕುಡಿತಿರ್ತೀವಲ್ರಿ, ಜ್ವರ ಕಡಿಮೆಗಿರ್ತಾವ್ರಿ. ಬಟ್ ಬಾಡಿ ಹೀಟ್ ಮೇಂಟೈನ್ ಮಾಡ್ತದ್ರಿ. ಇದು ಮೈ ಏನದ ಬಿಸಿನೇ ಇರ್ತದ್ರಿ. ಮತ್ತು ಜ್ವರ ಅವ ಅಂತಲ್ಲ, ಕಡಿಮೆ ಆಗ್ತದ್ರಿ ಎಕ್ದಮ್. ಇದಕ್ಕೆ ನಾವು ಯಾವಾಗಲೂ ಇದನ್ನೇ ಮಾಡೋದು. ಅದಕ್ಕೆ ನಾನು ನಿಮ್ಗೆ ಲೈವ್ ಬಂದಾಗ ಇದನ್ನ ಶೇರ್ ಮಾಡ್ಕೊಂಡಿದ್ದೆ. ಮಾಡೋದು ಹೆಂಗೆ ತೋರಿಸ್ರಿ ಅಂದಿದ್ರಿ, ಅದಕ್ಕೆ ಇವತ್ತು ತೋರಿಸಿನಿ. ನಮ್ಮ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.